ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ಒಂದು ಮೋಟಿವೇಶ್ನಲ್ ವಿಡಿಯೋ, ಅಂದ್ರೆ ಟೈಲರಿಂಗ್ದು ಮೋಟಿವೇಶ್ನಲ್ ವಿಡಿಯೋ. ಅಂಬಿಕಾ ಡಿ ಲೈಫ್ ಸ್ಟೈಲ್ಗೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ. ನಾನು ಸ್ಟಿಚಿಂಗ್ ಮಾಡೋದಕ್ಕೆ ತುಂಬ ಬೇಸರ ಆಗುತ್ತೆ ರೀ, ಸ್ಟಿಚಿಂಗ್ ಮಾಡೋಕೆ ಒಲ್ಲೆ ಅನ್ನಿಸ್ತೈತಿ, ಏನು ಮಾಡ್ಬೇಕ್ರಿ ಮೇಡಮ್, ಸ್ಟಿಚಿಂಗ್ ಭಾಳ ಬರ್ತಾವೆ, ಹಿಂಗಾಗಿ ನನಗೆ ಸ್ಟಿಚಿಂಗ್ ಮಾಡೋಕೆ ಒಲ್ಲೆ ಅನ್ನಿಸ್ತದ, ಏನು ಮಾಡಬೇಕು, ಈ ರೀತಿ ಎಲ್ಲ ನನಗೆ ಕ್ವಶನ್ಸಾಗಿ ಕೇಳ್ತಿರ್ತೀರಿ. ನನಗೆ ಒಂದು ರೀತಿ ಏನು ಅನ್ನಿಸ್ತದಂದ್ರೆ, ಸ್ಟಿಚಿಂಗ್ ಬಂದ್ರೂ ಯಾಕೆ ಬಿಡ್ತೀರಿ, ಯಾಕೆ ಬೇಜಾರು ಮಾಡ್ಕೋತೀರಿ, ಖಾಲಿ ಕೂತ್ರೆ ನಮಗೆ ಯಾರು ಏನ್ರಿ ಕೊಡ್ತಾರನೋ, ಅದನ್ನೇ ನಾವು ಟೈಮ್ ವೇಸ್ಟ್ ಅಲ್ಲಿ ಇಲ್ಲಿ ಕೂತು ಟೈಮ್ ವೇಸ್ಟ್ ಮಾಡೋ ಬದಲಿನೇ ಅದನ್ನೇ ಸ್ಟಿಚಿಂಗ್ ಮಾಡ್ಕೊಂಡಿವಿ ಅಂತಂದ್ರೆ, ನಮ್ಮ ಮನೆ ಕೆಲಸ ಸ್ಟಿಚಿಂಗು ಎಲ್ಲದರೊಳಗೂ ನಾವು ಬ್ಯುಸಿ ಇದ್ದೀವಿ ಅಂತಂದ್ರೆ ಟೈಮ್ ಹೋಗೋದು ಗೊತ್ತಾಗಂಗಿಲ್ಲ, ಬೇಜಾರು ಅನ್ನೋದು ಆಗಂಗಿಲ್ಲ. ಮತ್ತು ಯಾವ ಥರ ನಾವು ಸ್ಟಿಚ್ ಮಾಡ್ತೀವಲ್ಲ, ಇನ್ನೂ ಸ್ಟಿಚ್ ಮಾಡಬೇಕು ಅಂಥೇಳಿ ಮನಸ್ಸು ಬರ್ತಿರ್ತದೆ. ಈಗ ನೋಡ್ರಿ, ನಾನು ಈಗ ಕ್ಲಾಸ್ಗಳು ಏನು ಹೇಳ್ತೀನಿಲ್ಲ, ನಂದು ಆಫ್ಲೈನ್ ಕ್ಲಾಸ್ಗಳು ಟೈಲರಿಂಗದ ಬಗ್ಗೆ, ಟೈಲರಿಂಗ್ ಆಯಿತು, ಎಂಬ್ರಾಯ್ಡ್ರಿ ಆಯಿತು, ನಾನು ಆಫ್ಲೈನ್ ಕ್ಲಾಸ ತೊಗೊಳಕತ್ತೀನಿ ಇತ್ತೀಚೆಗೆ. ಈ ಸದ್ಯಕ್ಕೆ ನನಗೆ ತುಂಬ ಬಟ್ಟೆಗಳು ಸ್ಟಾಕ್ ಅದಾವೆ ಕೊಡು. ದೀಪಾವಳಿ ಒಳಗೆ ಏನು ಮಾಡಿದ್ದೆ, ನಾನು ಎಲ್ಲರಿಗೂ ಒಂದೊಂದು ಎರಡೆರಡು ಇಷ್ಟೇ ಬ್ಲೌಸ ಸ್ಟಿಚ್ ಮಾಡಿಕೊಟ್ಟಿದ್ದೆ. ಈ ಸದ್ಯ ಪೆಂಡಿಂಗ್ ಉಳಿದಂಥ ಬ್ಲೌಸ್ಗಳು ಎಲ್ಲರೂ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ. ಈಗ ನಾನು ಏನು ಮಾಡಿದೆ ಅಂತಂದರೆ, ಒಂದು ವಾರ ನಾನು ಟೈಲರಿಂಗ್ ಕ್ಲಾಸ್ನ ರಜೆ ಕೊಟ್ಟಿದ್ದೀನಿ. ಯಾಕಂತಂದ್ರೆ ಇವಿಷ್ಟು ಬಟ್ಟೆಗಳು ಕವರ್ ಮಾಡಿಕೊಂಡು ನೆಕ್ಸ್ಟ್ ನಾನು ಕ್ಲಾಸ್ ಹೇಳಲಿಕ್ಕೆ ಅನುಕೂಲ ಆಗ್ತದೆ. ಈಗ ಡಿಸೆಂಬರ್ 1ರಿಂದ ಮತ್ತು ಬೇರೆ ಸ್ಟೂಡೆಂಟ್ಸ್ ಹೊಸದಾಗಿ ಬರೋರದಾರೆ ಎಂಬ್ರಾಯ್ಡ್ರಿಗೆ ಮತ್ತು ಟೈಲರಿಂಗ್ಗೆ. ಹೀಗಾಗಿ ನಾನು ಎಲ್ಲರಿಗೂ ನಾನು ಸ್ಟಿಚಿಂಗ್ ಮಾಡ್ಕೋತಾ ಲಕ್ಷ ಕೊಟ್ಟನೆ ಅಂತಂದರೆ ಕ್ಲಾಸ್ ಒಳಗೆ ನನಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಂಗಿಲ್ಲ. ಅದಕ್ಕಂತೇಳಿ ಒಂದು ವಾರ ತನಕ ಸೂಟಿ ಕೊಟ್ಟು ಅಷ್ಟೂ ನಾನು ಬ್ಲೌಸ್ಗಳನ್ನ ಕವರ್ ಮಾಡಿಕೊಂಡು ಮತ್ತು ಹೊಳೆ ನಾನು ಕ್ಲಾಸಿಗೆ ಕ್ಲಾಸ್ ತೊಗೋತೀನಿ ಫ್ರೆಂಡ್ಸ್. ಈಗ ನಾನು ಕ್ಲಾಸ್ನವ್ರಿಗೆ ಹೇಳೀನಿ, ಅವರು ನನಗೆ ಹ್ಞೂ ರೀ ಆಯ್ತು ರೀ ಅಂತ ಸಪೋರ್ಟ್ ಮಾಡ್ಯಾರ ನಮ್ಮ ಕ್ಲಾಸ್ನವರಿಗೆ. ಮತ್ತು ಒಂದು ವಾರ ಏನೋ ನಾನು ಸೂಟಿ ಕೊಟ್ಟಿದ್ನೆಲ್ಲ ಅವ್ರಿಗೆ ಒಂದು ವಾರ ನಾನು ಎಕ್ಸ್ಟ್ರಾ ತೊಗೋತೀನಿ. ಯಾಕಂದ್ರೆ ನನ್ನ ಕಡೆ ಸೂಟಿಯಾಗಿದ್ದೆ, ನಾನು ಅವರಿಗೆ ಎಕ್ಸ್ಟ್ರಾ ತೊಗೋತೀನಿ ಫ್ರೆಂಡ್ಸ್ ಕ್ಲಾಸ್ಗಳನ್ನ. ಹೀಗಾಗಿ ನಾವು ಯಾವುದರ ಒಂದು ರೀತಿಯಿಂದ ಎಲ್ಲನೂ ಮೇಂಟೈನ್ ಮಾಡ್ಕೋಬೇಕಾದ್ರೆ ಒಬ್ಬರೇ ಅಂದರೆ ಕಷ್ಟ ಆಗುತ್ತೆ. ಮನಿ ಮೇಂಟೆನೆನ್ಸು, ಸ್ಟಿಚಿಂಗು ಮತ್ತು ಕ್ಲಾಸು, ಇನ್ನೂ ಆನ್ಲೈನ್ ಕ್ಲಾಸ್ ಬೇರೆ ನಾನು ತೊಗೊಳ್ಳೋದದ, ಅದು ಪೆಂಡಿಂಗ್ ಅದ ಫ್ರೆಂಡ್ಸ. ಹೀಗಾಗಿ ನಾನು ಎಲ್ಲನೂ ಒಬ್ಬರೇ ಮಾಡೋದ್ರಿಂದ ಹೆವಿ ಆಗಿಬಿಡ್ತದೆ ಕೆಲಸ. ಆದರೂ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಬಂದಂಥ ಕೆಲಸಗಳನ್ನು ನಾವು ಬಿಟ್ಟು ಕೂತೀವತ್ತಂದ್ರೆ ಈಗಿನ ಕಾಲಮಾನದಾಗ ಎಲ್ಲನೂ ಎಷ್ಟು ಕಾಸ್ಟ್ಲಿ ಅದ ಗೊತ್ತೇ ಅದ ಫ್ರೆಂಡ್ಸ್ ನಿಮಗೆ. ನಾನು ನೋಡ್ರಿ ಈ ಚಂದನ ಇವತ್ತು ಸ್ಟಿಚ್ ಮಾಡೀನಿ, ನನಗೆ ಕೂಡಕ್ಕೆ ಬರಲ್ತು, ಅಷ್ಟು ಬ್ಯಾಕ್ ಪೇನ್ ಬಂದೈತೆ. ಅಂದ್ರೆ ಬೆನ್ನು ನೋವು, ಸೊಂಟ ನೋವಿನಕ್ಕಿಂತ ನನಗೆ ಒಂದು ಸ್ವಲ್ಪ ಇತ್ತೀಚೆಗೆ ಬೆನ್ನು ನೋವು ಬರಾಕತ್ತದ. ಯಾಕಂತಂದ್ರೆ ಕ್ಲಾಸ್ ಸ್ಟಾರ್ಟ್ ಮಾಡಿಂದ ಕ್ಲಾಸ್ನಾಗೂ ಕೂಡೋದು ಮತ್ತು ಸ್ಟಿಚಿಂಗ್ನೂ ಕೂಡೋದು, ಮನೆ ಕೆಲಸ ಮಾಡ್ಕೊಳ್ಳೋದು, ನಿಂತು ಆಮೇಲೆ ಅಡುಗೆ ಮನೆಯೊಳಗೆ ನಾವು ನಿಂತ ಕೆಲಸ ಮಾಡ್ಬೇಕು, ಅಡುಗೆ ಮಾಡಬೇಕು. ಹೀಗಾಗಿ ನಮ್ಗೆ ಕೆಲಸ ಹೆವಿ ಬೀಳೋದ್ರಿಂದ ಬ್ಯಾಕ್ ಪೇನ್ ಅದು ಬಂದಿರ್ತದೆ. ಆದ್ರೂ ನಾವು ಬಿಡಬಾರ್ದು ನಮ್ಮ ಕೆಲಸನ. ಸ್ವಲ್ಪ ಹೊತ್ತಿಗೆ ಅಷ್ಟು ರಿಲ್ಯಾಕ್ಸ್ ಮಾಡಿಕೊಂಡು ಮತ್ತು ನಮ್ಮ ಕೆಲಸನ ನಾವು ಮಾಡಬೇಕು ಫ್ರೆಂಡ್ಸ್. ಬಿಡೋದ್ರಿಂದ ಯಾವುದೂ ಲಾಭ ಇಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋದ್ರಿಂದ ಟೈಮ್ನೂ ಹೋಗೋದು ಗೊತ್ತಾಗಂಗಿಲ್ಲ. ಮತ್ತು ನಾವು ಬ್ಯುಸಿ ಇರ್ತೀವಲ್ಲ, ತಲೆ ಒಳಗೆ ನಮ್ಗೆ ಯಾವುದೇ ರೀತಿಯಾದಂಥ ವಿಚಾರಗಳು ಬರೋದಿಲ್ಲ. ಏನಾದರೂ ಒಂದು ಮನುಷ್ಯ ಆಗಿ ಹುಟ್ಟಿದ ಮೇಲೆ ಒಂದು ಏನಾದರೂ ಚಿಂತೆ ಇದ್ದೇ ಇರುತ್ತೆ. ಈ ಥರ ನಾವು ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಅಂತಂದ್ರೆ ಆ ಚಿಂತೆ ಅನ್ನೋದು ನಮ್ಮ ತಲೆ ಒಳಗೆ ಬರೋಂಗಿಲ್ಲ. ನಾವು ಬರೀ ಯಾವ ಬ್ಲೌಸ್ ಕೊಡಬೇಕು, ಯಾರೂ ಹೊಲಿಬೇಕು, ಕ್ಲಾಸ್ನವ್ರಿಗೆ ಹೆಂಗೆ ಕ್ಲಾಸ್ ಮಾಡಬೇಕು, ಈ ಮನೆ ಕೆಲಸ ಏನೇನು ಮಾಡಿ ಮುಗಿಸ್ಬೇಕು, ಇದರೊಳಗೆ ನಮ್ಮ ತಲೆ ಹೋಗೋದ್ರಿಂದ ನಾವು ಎಕ್ಸ್ಟ್ರಾ ಚಿಂತೆ ಮತ್ತು ಯಾವುದೇ ಬೇಡದಂಥ ವಿಚಾರಗಳು ತಲೆ ಒಳಗೆ ಹೋಗೋಕೆ ಅದು ಅವಕಾಶನೇ ಬರೋದಿಲ್ಲ. ಅದಕ್ಕೆ ಎಲ್ಲರಿಗೂ ನಾನು ಏನು ಹೇಳೋದಂದ್ರೆ, ನಮ್ಮ ಟೈಲರಿಂಗ್ ವೃತ್ತಿ ಒಳಗೆ ಇದಂಥ ಬೆಸ್ಟ್ ಕೆಲಸನೇ ಯಾವುದೂ ಅಲ್ಲ. ಇದನ್ನು ದಯವಿಟ್ಟು ಜಾಸ್ತಿ ಕಸ್ಟಮರ್ ಬರ್ತಾರೆ, ನಾನು ಹೊಲ್ಯಾಕೆ ಬೇಜಾರು ಮಾಡ್ಕೋತೀನಿ ಅಂತ ದಯವಿಟ್ಟು ಅನ್ಬೇಡ್ರಿ, ನನ್ನ ರಿಕ್ವೆಸ್ಟ್ ಅಂತ ತಿಳ್ಕೊರಿ. ಬಂದಂಥ ವಿದ್ಯೆಯನ್ನು ನೀವು ಸ್ವಲ್ಪನಾದರೂ ಯೂಸ್ ಮಾಡ್ಕೊರಿ ಫ್ರೆಂಡ್ಸ್, ಖಾಲಿ ಕೂಡಬೇಡ್ರಿ. ಮತ್ತು ಇನ್ನೊಂದು ಏನು ಹೇಳೋದಂತಂದ್ರೆ, ನಾನು ಇರೋದು ಯಾವಾಗಲೂ ಹೀಗೆ ಫ್ರೆಂಡ್ಸ್, ಇಷ್ಟು ಸಿಂಪಲ್ ಆಗಿಯೇ ಇರೋದು. ನಾನು ಮೊದಲೇ ಹಿಡಿದು ಹೀಗೆ ಬಂದೀನಿ, ಈಗೂ ಹೀಗೆ ಇರೋದ್ರಿಂದ ಕೆಲವೊಂದಿಷ್ಟು ನನ್ನ ಬೇಕಾದಂಥ ಫ್ರೆಂಡ್ಸ್ನೂ ಆಯಿತು, ನಮ್ಮ ಮನೆಯೊಳಗೆ ನಮ್ಮ ಅಕ್ಕ ತಂಗಿಯರು ಆಯಿತು, ಎಲ್ಲರೂ ನನಗೆ ಏನು ಹೇಳ್ತಾರಂತಂದ್ರೆ, ಈಗ ಯೂಟ್ಯೂಬ್ ಮಾಡಾಕತ್ತಿದ್ದಿ ಮತ್ತು ಕ್ಲಾಸ್ ಹೇಳ್ತಿದ್ದಿ ಅಕ್ಕ, ನೀನು ಒಂದು ಸ್ವಲ್ಪನಾದ್ರೂ ಇಂಪ್ರೂವ್ ಆಗು, ಹಾಗೆ ಇದೆಯಲ್ಲ ಮೊದಲು ಹೆಂಗದಿ ಈಗೂ ಹಾಗೆ ಇದ್ದೀವಿ, ಇಂಪ್ರೂವ್ಮೆಂಟ್ ಆಗು, ಒಂದು ಸ್ವಲ್ಪನಾದರೂ ಫ್ಯಾಷನೇಬಲ್ ಆಗು ಅಂಥೇಳಿ ಎಲ್ಲರೂ ಬೈಯಾಕತ್ತಾರ ನನಗೆ. ಆದರೂ ನಾನು ಅದನ್ನು ತಲೆಯಾಗ ತೊಗೊಂಡಿಲ್ಲ. ನಾನು ಮೊದಲು ಹೆಂಗೆ ಬಂದೀನಿ ಈಗೂ ಹಾಗೆ ಇರ್ತೀನಿ ಅಂತ ನಾನು ಅವ್ರಿಗೆ ಹೇಳೀನಿ. ಆದರೆ ಇನ್ನೊಂದು ಏನು ಹೇಳಬೇಕಂತಂದ್ರೆ ಫ್ರೆಂಡ್ಸ, ಇನ್ನೊಂದು ಸ್ವಲ್ಪ ದಿವಸ ಒಳಗೆ ನಾನು
ಒಂಚೂರಾದ್ರೂ ಚೇಂಜಸ್ ಆಗ್ತೀನಿ. ಯಾಕಂತಂದ್ರೆ ನನಗೆ ಫ್ಯಾಷನ್ ಅನ್ನೋದೇ ಗೊತ್ತಿಲ್ಲ ಫ್ರೆಂಡ್ಸ್. ಏನು ಈ ಬಿಜಿ ಲೈಫ್ ಒಳಗೆ ಯಾವಾಗ ನಾನು ಎದಕ್ಕೆ ಟೈಮ್ ಕೊಡಬೇಕು ಅನ್ನೋದೇ ಗೊತ್ತಾಗಲ್ಲ. ಈಗ ನಾನು ಕ್ಲಾಸ್ ತೊಗೊಂಡು ಆಮೇಲೆ ಮನೆ ಕೆಲಸ ಮಾಡಿಕೊಂಡು ಸ್ಟಿಚ್ಚಿಂಗ್ ಮಾಡಿಕೊಂಡು ಮನೆ ಮತ್ತು ಗಂಡ ಮಕ್ಕಳು ಇಷ್ಟೆಲ್ಲ ನಿಭಾಯಿಸೋದ್ರಾಗೆ ನನಗೆ ಡೇನೇ ಸಾಕಾಗಂಗಿಲ್ಲ ಫ್ರೆಂಡ್ಸ್. ಇಂಥದ್ರ ಮಧ್ಯೆ ನಾನು ನನಗೋಸ್ಕರ ಅಂತೇಳಿ ನಾನು ಟೈಮ್ ಕೊಡ್ತಾಯಿಲ್ಲ. ಆದರೂ ನಮಗೋಸ್ಕರ ನಾವು ಒಂದು ಸ್ವಲ್ಪನಾದರೂ ಟೈಮ್ ಕೊಡಬೇಕು. ಇನ್ನು ಮುಂದೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ. ನಾನು ಒಂದು ಸ್ವಲ್ಪನಾದರೂ ಚೇಂಜಸ್ ಆಗ್ಲಕ್ಕ ಇಷ್ಟಪಡಕತ್ತೀನಿ ಇತ್ತೀಚೆಗೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಟೇಲ್ರಿಂಗ್ ಒಳಗೆ ಮತ್ತು ಕಸ್ಟಮರ್ನು ನಾವು ಕಳ್ಕೋಬಾರ್ದು. ನಾವು ಅವ್ರು ಹೇಳಿದ ಟೈಮಿಗೆ ಕೊಡಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಟೈಮ್ ಅವ್ರು ನಮಗೆ ಬರೋಂಗಿಲ್ಲ. ಇಲ್ಲೋ ಜಲ್ದಿ ಕೊಡೋಂಗಿಲ್ಲ ಅಂತ ಯಾಕಂದ್ರೆ ನಮ್ಮ ಕಡೆ ಅವರು ಹಾಕೋಂಗಿಲ್ಲ. 1 ದಿನ 2 ದಿನ ಆದರೆ ಪರವಾಗಿಲ್ಲ ಫ್ರೆಂಡ್ಸ್. ನಾವು ಹೇಳಿದ ಟೈಮಿಗೆ 1-2 ದಿವಸ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ. ಆದರೆ ಈಗಂದ್ರೂ ಹೇಳಿದ ಟೈಮಿಗೆ ಹೇಳಿದ ಟೈಮಿಗೆ ನಾವು ಕೊಡಬೇಕು ಅಂಥ ಕಸ್ಟಮರ್ನೂ ಇರ್ತಾರೆ. ಅದಕ್ಕೂ ನಾವು ಅಡ್ಜಸ್ಟ್ ಆಗಬೇಕು. ಇದೇನದ ನಾನು ನೆಟ್ ಬ್ಲೌಸ ಹೊಲ್ಯಾಕತ್ತೀನಿ. ತ್ರಿಬಲ್ ಲೇಯರ್ ಅಂದ್ರೆ ನಾವು ಅಸ್ತರ್ ಒಂದು, ಶೈನಿಂಗ್ ಒಂದು ಮತ್ತು ಮ್ಯಾಲೆ ಮೇನ್ ಫ್ಯಾಬ್ರಿಕ್ ಒಂದು 3 ಲೇಯರ್ ಆಗ್ತಾವೆ ಫ್ರೆಂಡ್ಸ್ ಇವು. ಅದಕ್ಕೆ ನಾನು ಹೆಂಗೇನು ಮಾತಾಡ್ತಿರ್ತೀನಿ ಹಂಗೆ ನಾ ಹೊಲಿಗಳಿಗೂ ನೀವು ಅಬ್ಸರ್ವ್ ಮಾಡಿರಿ ಯಾವ ರೀತಿ ಹೊಲಿತೀನಿ ಅಂಥೇಳಿ. ಇದ್ರದ್ದು ಡಿಸೈನ್ ಅಂದರೆ ನಾವು ಅಸ್ತರ್ ಡಿಸೈನ್ನ ಮಾಡೋದದ ಅಂಬಿಕಾ ಡಿ ಫ್ಯಾಷನ್ ಒಳಗೆ ಆ ಡಿಸೈನ್ನ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ನೋಡಿರಿ ಫ್ರೆಂಡ್ಸ. ಅದು ಏನದ ಅಸ್ತ್ರ ಡಿಸೈನ್ ಮಾಡೀನಿ, ಅದ್ರ ವಿಡಿಯೋ ಹಾಕಬೇಕು ಎಡಿಟ್ ಮಾಡಿ. ಮತ್ತು ಇನ್ನೊಂದು ಮರ್ತಿದ್ದೆ ಫ್ರೆಂಡ್ಸ್, ನಾನು ಯೂಟ್ಯೂಬ್ಗೂ ಆ ವಿಡಿಯೋಗಳನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಿರ್ತತಿ. ಅದು ನಾನು ಮಿನಿಮಮ್ ಅಂತಂದ್ರೂ ನನಗೆ 2 ಅವರ್ಸರ ಬೇಕು. ಮತ್ತು 2 ಚಾನಲ್ ಸೇರಿನ ನನಗೆ ಒಂದು 3 ಅವರ್ಸರ ಬೇಕು ಫ್ರೆಂಡ್ಸ್. ಇದಕ್ಕೆ ಮತ್ತು ಅದಕ್ಕೆ 2 ಚಾನಲ್ಗೂ ವಿಡಿಯೋ ಹಾಕಬೇಕಂತಂದ್ರೆ ವಿಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕಂತಂದ್ರೆ ಒಂದು 3 ತಾಸರ ಬೇಕು. ಇಂಥದ್ರ ಮಧ್ಯೆ ನೋಡಿರಿ ನನಗೆ ಟೈಮ್ ಎಲ್ಲಿ ಸಿಗ್ತದೆ ನೀವೇ ಹೇಳಿರಿ ಫ್ರೆಂಡ್ಸ್. ಹೀಗಾಗಿ ನಾನು ಬ್ಯೂಟಿ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳಂಗಿಲ್ಲ. ಅಂದ್ರೆ ನಾನು ಶಿಸ್ತಿರಬೇಕು, ನೀಟ್ ಇರಬೇಕು ಅಂಥೇಳಿ ನನಗೆ ಅನ್ಸಂಗಿಲ್ಲ. ಟೈಮೇ ಸಿಗಂಗಿಲ್ಲ. ನಾನಾರ ಏನು ಮಾಡಲಿ ನೋಡೋಣ. ಇನ್ನು ಮುಂದೆ ಒಂದು ಸ್ವಲ್ಪನಾದರೂ ನಾನು ಚೇಂಜಸ್ ಆಗ್ತೀನಿ. ಇದ್ದ ಟೈಮ್ ಒಳಗೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀನಿ. ಟೈಮ್ 9 ಗಂಟೆ ಆಗಿತ್ತು ಫ್ರೆಂಡ್ಸ್ ನೈಟ್. ಇದು ಶನಿವಾರದ ವ್ಲಾಗ. ಶನಿವಾರ ನೈಟ್ 9 ಗಂಟೆ ಆಗಿತ್ತು. ನಾನು ಬ್ಲೌಸ್ ಅಂತ ನಾನು ಸ್ಟಿಚ್ ಮಾಡಿದ್ದೆ. ಇದೊಂದು ಲಾಸ್ಟ್ ಸ್ಟಿಚ್ ಮಾಡಿ ಬಿಟ್ಬಿಡ್ಬೇಕಂತ ಹೇಳಿ ಇದನ್ನು ಒಂದು ತೊಗೊಂಡು ಕೂತಿದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು. ಅವರು ಬಂದಿಂದ ನಾನಿನ್ನೂ ರೊಟ್ಟಿ ಮಾಡಿದ್ದಿಲ್ಲ ಫ್ರೆಂಡ್ಸ್. ರೊಟ್ಟಿ ಚಪಾತಿ ಇದೇ ಥರ ನಾವು ಜಾಸ್ತಿ ಮಾಡೋದು. ಅನ್ನದ ಮೇಲೆ ಬಗೆಹರಲ್ಲ ನಮಗೆ. ರೊಟ್ಟಿ ಚಪಾತಿ ಈ ರೀತಿ ಮಾಡ್ತೀನಿ. ನಿನ್ನೇನದ ನಾನು ಅಂದರೆ ಶನಿವಾರ ದಿವಸ ರಾತ್ರಿ ರೊಟ್ಟಿ ಮಾಡಿದೆ ಫ್ರೆಂಡ್ಸ್. 9 ಗಂಟೆ ಆಗಿತ್ತು. ರೊಟ್ಟಿ ಮಾಡಿದೆ. ಹೀರೆಕಾಯಿ ಪಲ್ಯ ಇತ್ತು, ಒಗ್ಗರಣೆ ಅನ್ನ ಅಂದರೆ ಮಸಾಲ ರೈಸ್ ಇಷ್ಟಿತ್ತು ರಾತ್ರಿ ಅಡುಗೆಗೆ. ಎಲ್ಲರೂ ಕೂಡಿ ಊಟ ಮಾಡಿದ್ದೀವಿ ಫ್ರೆಂಡ್ಸ್. ಇದೇ ಥರ ನಾನು ಮೇಂಟೆನೆನ್ಸ್ ಮಾಡ್ತೀನಿ. ಆದರೆ ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ. ಒಂದು ಬೇಜಾರು ಆಗ್ತದೆ ಯಾವಾಗ ಅಂತಂದ್ರೆ ಹುಷಾರಿಲ್ಲಾರ್ದಾಗ ಅದು ಮತ್ತು ಡೇಟ್ ಆದಾಗ. ಈ ರೀತಿ ನಾವು 1-2 ದಿವಸ ಸ್ಟಿಚ್ಚಿಂಗ್ ಬಿಟ್ಟು ರಿಲ್ಯಾಕ್ಸ್ ಮಾಡಿಕೊಂಡು ಮತ್ತು ನಮ್ಮ ಕೆಲಸಕ್ಕೆ ನಾವು ಹತ್ತಬೇಕು ಫ್ರೆಂಡ್ಸ್. ನಮ್ಮ ಕೆಲಸ ನಾವು ಮಾಡಬೇಕು. ನಮ್ಮ ಕೈಯಾಗ ದುಡ್ಡು ಆಗ್ತಾವೆ. ಆಮೇಲೆ ನಮ್ಗೆ ಟೈಮ್ ಹೋಗಿದ್ದು ಗೊತ್ತಾಗಲ್ಲ. ತಲೆ ಒಳಗೆ ಬೇಡದೆ ವಿಚಾರನೂ ಬರೋಂಗಿಲ್ಲ. ಎಲ್ಲ ರೀತಿಯನ್ನು ಒಂದೊಂದಾಗಿಯೇ ಮಾಡ್ಕೊತ ಹೋಗ್ಬೇಕು. ನಾವು ಎಲ್ಲನೂ ಒಮ್ಮಲಿಗೆ ಹಾಕ್ಕೊಂಡು ಗಜಿಬಿಜಿ ಮಾಡಿಕೊಂಡು ಟೆನ್ಷನ್ ಮಾಡ್ಕೊಳ್ಳೋಕ್ಕಿಂತ ನಿಧಾನಕ್ಕೆ ಒಂದೊಂದೇ ಕೆಲಸನೇ ಮಾಡ್ಕೋತಾ ಹೋಗಬೇಕು. ಇದು ಒಂದು ಮೋಟಿವೇಶ್ನಲ್ ಟೇಲ್ರಿಂಗ್ ಲಾಗ್ ಅಂತ ತಿಳ್ಕೊರಿ. ನಾನು ಆ್ಯಕ್ಚುಲಿ ಲಾಗ್ ಅಂತ ಹಾಕಬೇಕಂದಿದ್ದೆ. ನನಗೆ ರೊಟ್ಟಿ ಮಾಡೋದು ಆಮೇಲೆ ಮುಂದೆಲ್ಲ ಲಾಗ್ ಕಂಟಿನ್ಯೂ ಮಾಡಬೇಕು ಅನ್ನೋದ್ರಾಗೇ ಟೈಮೇ ಆಗೋಗಿತ್ತು ಫ್ರೆಂಡ್ಸ್. ಟೈಮ್ 10 ಗಂಟೆ ಆಗಿತ್ತು. ಹೀಗಾಗಿ ನಾನು ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟೆ. ಇದು ಒಂದು ಬ್ಲೌಸ ಫುಲ್ ಫಿನಿಶಿಂಗ್ ಆಯಿತು. ಬ್ಲೌಸ್ ಮಾತ್ರ ಭಾಳ ನೀಟಾಗಿತ್ತು. ಡಿಸೈನ್ ಸಿಂಪಲ್ ಆದ್ರೂ ಭಾಳ ಚೆಂದಾಗಿತ್ತು ಫ್ರೆಂಡ್ಸ. ನಾನು ಲಾಸ್ಟಿಗೆ ಏನದ ನನ್ನ ಸಣ್ಣ ಮಗ ವಿಡಿಯೋ ಮಾಡಾಕತ್ತಿದ್ದ. ಆಮೇಲೆ ವಿಡಿಯೋನು ಲೈಟ್ ಫೋಕಸ್ ಮಾಡಾಕತ್ತಿತ್ತು ಫ್ರೆಂಡ್ಸ್. ನೈಟ್ ಅದು ಈ ಮೊಬೈಲ್ ಹೀಗೆ ಆಗ್ತದೆ. ಒಂದು ಸ್ವಲ್ಪ ಅದನ್ನು ಸೆಟ್ಟಿಂಗ್ ಮಾಡ್ಕೊಂಡು ಬರಬೇಕು. ಓಕೆ ಫ್ರೆಂಡ್ಸ್, ನೋಡಿರಿ ಬ್ಲೌಸ್ ಈ ರೀತಿ ಆಗೈತಿ. ಯಾರಿಗೆಲ್ಲ ನಮ್ಮ ಚಾನಲ್ ಇಷ್ಟ ಆಗ್ಯದಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ಲಾಗ್ಸ್ ಎಲ್ಲನೂ ಬರ್ತಾವೆ ಈ ಚಾನಲ್ದೊಳಗೆ. ಅಂಬಿಕಾ ಡಿ ಲೈಫ್ ಸ್ಟೈಲ್ ಅಂತ ಈ ಚಾನಲ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದೊಳಗೆ. ಬಾಯ್, ಥ್ಯಾಂಕ್ ಯು, ಟೇಕ್ ಕೇರ್.